ಕೊಂಡ್ರೆ ಅದು ನಿಮ್ಮದೇ ಅಂಗಡಿ, ಇದೆಲ್ಲ ಬೇರೆಯವ್ರದ್ದು. ಅಂತಿತ್ತು ಸರೋಜಿನಿ ಮಾರ್ಕೆಟಲ್ಲಿ ನನಗೆ ಅಂತ ಒಂದು ಇಷ್ಟ ಆಗಿತ್ತು ಈ ಶರ್ಟು. ಅಲ್ಲೋಗಿ ನೋಡಿದ್ರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಶರ್ಟ್ಗಳಿದ್ವು. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು, ಇದು ತಗೊಳ್ಳ ಅಂತ. ಯಾವ ತಗೊಳ್ಳಿ ಅಂತ ಗೊತ್ತಾಗ್ತಿಲ್ಲ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಇದ್ವು. ಇಷ್ಟೊಂದು ಡಿಫ್ರೆನ್ಸ್ ಇತ್ತು ಅಲ್ಲಿ. ಎಲ್ಲ ತಗೋಬಂತ ಆಸೆ ಆಗ್ತಿದೆ, ಬಟ್ ಎಲ್ಲ ತಗೊಳಕ್ಕೆ ನನ್ನ ಹತ್ರ ಅಷ್ಟು ಕಾಸಿಲ್ಲ. ಅದಕ್ಕೆ ಏನು ಮಾಡಲಿ ಅಪ್ಪ ಅಂದರೆ ಯಾವ್ದಾದ್ರು ಒಂದೇ ತಗೋಬೇಕು ನಾನು. ಹೂ ಸ್ಟಾಪ್ಡ್ ಯು? ಕೊನೆಗೆ ಈ ಸೆಕೆಗಂತೂ ಸಾಕಾಗಿದ್ರೆ ನೀರು ಬರ್ಸ್ಕೊತಾನೆ ಇರ್ತೀನಿ, ನೀರು ಬಿಡ್ತಾನೆ ಇರುತ್ತೆ. ಕೊನೆಗೆ ಈ ಶರ್ಟ್ ಇಷ್ಟ ಆಯಿತು ನನಗೆ. ಈ ಶರ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಂತಿಂತು 250ಗೆ ಒಳ್ಳೆ ಕ್ವಾಲಿಟಿ ಶರ್ಟ್ ಸಿಗಿದೆ. ಆ ಶರ್ಟ್ ಹಾಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಜಿಂಚಾಕ್ ಆಗಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಆವಾಗ ನಾನು ನಿಮ್ಗೆ ಸಿಗೋದು. ಇಲ್ಲಿ ಬನ್ನಿ, ಇಲ್ಲಿ 300ಗೆಲ್ಲ ಪ್ಯಾಂಟ್ ಸಿಗುತ್ತೆ. ನಂದು ಅನ್ಕೊಂಡು ನಾನು ಕೇಳಕ್ಕೆ ಹೋದೆ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಂದಲ್ಲ, ಇದು ಲೇಡೀಸ್ದು ಅಂತ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ, ಲೇಡೀಸ್ದಾದ್ರೆ ಯಾಕೆ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ? ಬಿಟ್ಟಾಕಿ ಯಾಕೆ ಇವಾಗ ಬಿಡಿ, ಏನೋ ರೇಟ್ ಕೇಳಬೇಕಂತ ಕೇಳಿದೆ. ಲೇಡೀಸ್ ಬಂದರೆ ಯೂಸ್ ಆಗಲಿ ಅಂತ ಸುಮ್ಮನೆ ವಿಚಾರಿಸ್ದೆ ಅಷ್ಟೇ. ಬನ್ನಿ ಹಂಗೆ ಮುಂದೆ ಹೋಗೋಣ. ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಐಟಮ್ ಇದೆ. ಇಲ್ಲಿ ನೋಡಿ 200ಗೆ ಅದೇ ಶರ್ಟು ಅಲ್ಲಿ 250 ಕೊಟ್ಟೆ. ಇದು ನೋಡಿ ಸಣ್ಣ ಒಳಗಡೆ ಸರೋಜಿನಿ ಮಾರ್ಕೆಟ್ ಒಳಗಡೆ ಇರೋದು. ಇಲ್ಲೆಲ್ಲ ಶಾಪ್ಗಳಿದ್ದಾವೆ ತುಂಬ. ಆ ಕಡೆ ಈ ಕಡೆ ಎಲ್ಲ ಥರ ಅಂಗಡಿಗಳಿದ್ದಾವೆ. ಎಲ್ಲ ಥರ ಬಟ್ಟೆ ಆಗಲಿ, ಹುಡುಗರಿಗಾಗಲಿ, ಚಿಕ್ಕ ಮಕ್ಕಳಿಗೆ, ಲೇಡೀಸ್ಗೆ, ಜೆಂಟ್ಸ್ಗೆ ಎಲ್ರಿಗೂ ಸಿಗುತ್ತೆ. ಇಲ್ಲೇ ನನ್ನ ಸ್ಕ್ಯಾಮ್ ಆಗಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟೈಟನ್ ವಾಚ್ ಅಂತ ಹೇಳಿ ನನಗೆ ಯಾಮಾರಿಸ್ಬಿಟ್ಟಾರೆ. ಬರೀ 300 ರೂಪಾಯಿ ತೊಗೊಳ್ಳೋ ವಾಚ್ನ 2000 ಕೊಟ್ಟೆ. ಅದೇ ಬೇಜಾರಲ್ಲಿ ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ನೀರೆಲ್ಲ ಕಿತ್ಕೊಂಡು ಬರ್ತಿದೆ ಸೆಕೆಗೆ. ಒಂದು ಐಸ್ ತಿನ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಒಂದು ಐಸ್ ತೊಗೊಂಡೆ, ಚಾಕೋಬಾರು. ಮೋಸ ಹೋಗ್ಬಿಟ್ಟೆ. ಅದೇ ಬೇಜಾರಿದೆ. ಮುಖದಲ್ಲಿ ಕಾಣಿಸ್ತಾ ಇದೆಯಲ್ವಾ ನನ್ನ ಮುಖದಲ್ಲಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾಡೋಕ್ಕಾಗಲ್ಲ ಬಿಡಿ, ಮಾರ್ಕೆಟ್ ಅಂದಮೇಲೆ ಸ್ಕ್ಯಾಮ್ ಆಗಿರುತ್ತೆ. ನೀವು ಬಂದಾಗ ಹುಷಾರಾಗಿರಿ. ನಾನು ನಿಮ್ಮ ಪ್ರೀತಿಯ ಕುಮಾರ್. ನಿಮ್ಮ ಭೇಟಿ ಮತ್ತೆ ಆಗ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.